ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಚೀನಾ ದೇಶ, ಆ ದೇಶ ಏನೇ ಮಾಡಿದ್ರೂ ಇಡೀ ವಿಶ್ವವೇ ಆ ಬಗ್ಗೆ ಚರ್ಚೆ ಮಾಡುವಂತೆ ಮಾಡುತ್ತೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಹಿಡಿದು ಆಟಿಕೆ ಸಾಮಾನಿನವರೆಗೂ ಸಹಿತ ಯಾವ ಕ್ಷೇತ್ರದಲ್ಲಿ ಹೋದರೂ ಚೀನಾಗೆ ಸರಿಸಾಟಿ ಯಾರು ಎಂಬ ಪ್ರಶ್ನೆ ಮೂಡುವಂತೆ ಮಾಡುತ್ತೆ. ಇತ್ತೀಚೆಗೆ ಚೀನಾ 6th ಜನರೇಷನ್ ಯುದ್ಧ ವಿಮಾನವನ್ನು ಮಾಡೋ ಮೂಲಕ ಅಮೆರಿಕಾಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ನೀಡಿತ್ತು. ಇನ್ನು ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಅಣೆಕಟ್ಟು ನಿರ್ಮಾಣ ಮಾಡೋದ್ರಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನ ನಿರ್ಮಾಣ ಮಾಡೋವರೆಗೂ ಸಹಿತ ಎಲ್ಲದರಲ್ಲೂ ಚೀನಾ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಇದೆ. ಈ ಬಾರಿ ಚೀನಾ ದೇಶ ಕಣ್ಣಿಟ್ಟಿರುವಂತಹ ವಿಶ್ವದ ಅತಿದೊಡ್ಡ ಮಿಲಿಟರಿ ನಗರ ನಿರ್ಮಾಣ ಮಾಡೋದ್ರ ಕಡೆಗೆ 2024ರ ಮಧ್ಯಭಾಗದಲ್ಲೇ ಚೀನಾ ಅಮೆರಿಕದ ಪೆಂಟಗಾನ್ಗಿಂತ 10 ಪಟ್ಟು ದೊಡ್ಡದಾದಂತಹ ಮಿಲಿಟರಿ ನಗರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಈಗ ಅಮೆರಿಕದ ಗುಪ್ತಚರ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು, ಚೀನಾ ರಾಜಧಾನಿ ಬೀಜಿಂಗ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಅಮೆರಿಕದ ಪೆಂಟಗಾನ್ಗಿಂತಲೂ 10 ಪಟ್ಟು ವಿಸ್ತಾರದ ಭೂಮಿಯಲ್ಲಿ ಮಿಲಿಟರಿ ನಗರವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತೆ. ಇಲ್ಲಿಯವರೆಗೆ ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ಮಿಲಿಟರಿ ನಗರ ಎಂದರೆ ಅದು ಪೆಂಟಗಾನ್. ಪೆಂಟಗಾನ್ ಒಟ್ಟು 100 ಫುಟ್ಬಾಲ್ ಫೀಲ್ಡ್ಗಳಿಗಿಂತಲೂ ಸಹಿತ ದೊಡ್ಡದಾದಂತಹ ಒಂದು ನಗರ. ಈಗ ಆ ಪೆಂಟಗಾನ್ಗಿಂತಲೂ ಸಹಿತ 10 ಪಟ್ಟು ದೊಡ್ಡದಾದಂತಹ ಒಂದು ನಗರವನ್ನು ಬೀಜಿಂಗ್ ಮಿಲಿಟರಿ ನಗರ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದೆ. ಹಾಗಾದರೆ ಈ ಬೀಜಿಂಗ್ ಮಿಲಿಟರಿ ನಗರದ ವಿಶೇಷತೆಗಳು ಏನು ಅಂತ ನೋಡೋದಾದರೆ, ಈ ನಗರದ ಮೇಲೆ ಅಣ್ವಸ್ತ್ರದ ದಾಳಿಯಾದರೂ ಸಹಿತ ಯಾರಿಗೂ ಏನೂ ಆಗೋದಿಲ್ಲ. ಈ ನಗರದ ವಿಸ್ತಾರ 1500 ಎಕರೆ ಆಗಿದ್ದು 2024ರಿಂದಲೇ ವಿಶ್ವದ ಕಣ್ತಪ್ಪಿಸಿ ಈ ನಗರವನ್ನು ನಿರ್ಮಾಣ ಮಾಡ್ತಾ ಇದೆ. ಈ ಬಗ್ಗೆ ಸ್ಥಳೀಯರಿಗಾಗಲಿ ಅಥವಾ ವಿಶ್ವದ ಎಲ್ಲ ದೇಶದ ಗುಪ್ತಚರ ಇಲಾಖೆಗಳಿಗಾಗಲಿ ಯಾರಿಗೂ ಸಹಿತ ಗೊತ್ತಾಗಿಲ್ಲ. ಆದ್ರೀಗ ಅಮೆರಿಕದ ಗುಪ್ತಚರ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಹೊರ ಜಗತ್ತಿಗೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಬೀಜಿಂಗ್ ಮಿಲಿಟರಿ ನಗರದಲ್ಲಿ ಅತ್ಯಾಧುನಿಕ ಬಂಕರ್ಗಳಿರುತ್ತವೆ. ಆ ಬಂಕರ್ಗಳ ಮೇಲೆ ಅಣ್ವಸ್ತ್ರ ಬಿದ್ದರೂ ಸಹಿತ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಅದನ್ನು ತಡೆಯುವಂತಹ ಶಕ್ತಿ ಈ ಒಂದು ನಗರಕ್ಕಿದೆ. ಇನ್ನು ಈ ನಗರದಲ್ಲಿ ಕುಳಿತು ವಿಶ್ವ ಯುದ್ಧ ನಡೆದಿದ್ರೂ ಸಹಿತ ಮಾನಿಟರ್ ಮಾಡುವಂತಹ ವ್ಯವಸ್ಥೆಯನ್ನು ಈ ನಗರದಲ್ಲಿ ಮಾಡಲಾಗ್ತಾ ಇದೆ. ಭವಿಷ್ಯದಲ್ಲಿ ಚೀನಾ ಮೇಲೆ ಯಾರಾದರೂ ದಾಳಿ ಮಾಡಿದ್ದೇ ಆದರೆ ಚೀನಾದ ಅಧ್ಯಕ್ಷರನ್ನ ಇದೇ ಬಂಕರ್ನಲ್ಲಿ ಸೇಫ್ ಆಗಿಡೋದಕ್ಕೆ ವ್ಯವಸ್ಥೆಯನ್ನು ಸಹಿತ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮತ್ತು ನಿರ್ವಹಣೆಯನ್ನು ಇದೇ ಮಿಲಿಟರಿ ನಗರದಿಂದ ಮಾಡಲಾಗುತ್ತೆ. ಇನ್ನು ಇದರ ನಿರ್ಮಾಣಕ್ಕಾಗಿ ತುಂಬ ಆಳವಾದಂತಹ ಭೂಮಿಯನ್ನು ಅಗೆಯಲಾಗ್ತಾ ಇದ್ದು, ಇದರಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ಕ್ರೇನ್ಗಳ ಮೂಲಕವಾಗಿ ಹಗಲು ರಾತ್ರಿ ಕೆಲಸ ಮಾಡುವಂತಹ ವಿಡಿಯೋ ಈಗ ಬಿಡುಗಡೆಯನ್ನು ಮಾಡಲಾಗಿರುವಂಥದ್ದು. ಈ ನಗರದ ಮಾಹಿತಿ ವಿಶ್ವಕ್ಕೆ ಗೊತ್ತಾಗದಿರಲಿ ಅಂತ ಈ ಪ್ರದೇಶವನ್ನು ಮಿಲಿಟರಿ ನಿಷೇಧಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿರ್ತಕ್ಕಂತಹ ಚೀನಾ ಇಲ್ಲಿಗೆ ಬರೋದಾಗಲಿ ಅಥವಾ ಡ್ರೋನ್ ಹಾರಾಟ ಮಾಡೋದಾಗಲಿ ಅಥವಾ ಫೋಟೋ ತೆಗೆಯೋದಾಗಲಿ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿತ್ತು. ಸದ್ಯ ಈ ವಿಚಾರ ಗೊತ್ತಾಗಿ ಅಮೆರಿಕ ಸೇರಿ ಹಲವು ದೇಶಗಳು ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿವೆ. ಈ ಬಗ್ಗೆ ಅಮೆರಿಕದಲ್ಲಿರುವಂತಹ ಚೀನಾದ ರಾಯಭಾರಿ ಕಚೇರಿಗೂ ಸಹಿತ ಅಮೆರಿಕ ಮಾಹಿತಿ ಕೇಳಿತ್ತು. ಆದರೆ ಈ ಬಗ್ಗೆ ಚೀನಾ ರಾಯಭಾರಿ ನಮಗೆ ಮಾಹಿತಿ ಇಲ್ಲ ಅಂತ ಹೇಳುವ ಮೂಲಕವಾಗಿ ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಟಿದೆ. ಈ ಮಧ್ಯೆ ಚೀನಾ 2030ರ ವೇಳೆಗೆ 1500ಕ್ಕೂ ಹೆಚ್ಚು ಅಣ್ವಸ್ತ್ರಗಳನ್ನು ನಿರ್ಮಾಣ ಮಾಡುವಂತಹ ಗುರಿಯನ್ನು ಸಹಿತ ಹೊಂದಿದೆ. ಇದು ಅಮೆರಿಕದ ನಿದ್ದೆಗೆಡುವಂತೆ ಮಾಡಿದೆ. ಅದೇನೇ ಇರಲಿ, ಚೀನಾ ಬೇರೆ ದೇಶದವರಿಗಿಂತ ಮುಂದೆ ಹೋಗಿ ಭವಿಷ್ಯದಲ್ಲಾಗುವಂತಹ ದುರ್ಘಟನೆಗಳಿಗೆ ಈಗಿನಿಂದಲೇ ಸಕಲ ತಯಾರಿ ನಡೆಸ್ತಾ ಇದೆ. ಆದರೆ ಚೀನಾದ ಈ ನಿರ್ಧಾರದಿಂದ ವಿಶ್ವದ ದೊಡ್ಡಣ್ಣನಾಗಿರುವಂತಹ ಅಮೆರಿಕದ ಕಣ್ಣು ಕೆಂಪಾಗಿರುವುದಂತೂ ಸುಳ್ಳಲ್ಲ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.